ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 28ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಅಕ್ಟೋಬರ್ 15. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಆಲಿಸುವ ಈ ಸುವಾರ್ತೆ ನಮಗೆ ಆಶೀರ್ವಾದವನ್ನು ತರಲಿ. ವಿಶೇಷವಾಗಿ ನಮ್ಮಲ್ಲಿರುವ ಬಲಹೀನತೆಯನ್ನು ಮನ್ನಿಸಿ ನಮ್ಮನ್ನು ಪವಿತ್ರಾತ್ಮ ಭರಿತರನ್ನಾಗಿಸಿ, ಮಾತ್ರವಲ್ಲ ಇದು ಗ್ರಹಿಸುವಂತೆ ಅರ್ಥೈಸುವಂತೆ ನಮಗೆ ನಿಮ್ಮ ಆತ್ಮರ ಶಕ್ತಿಯಿಂದ ತುಂಬಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ, ಅಧ್ಯಾಯ 25, ವಾಕ್ಯಗಳು 6ರಿಂದ 10. ಐಸಾಯ ಚಾಪ್ಟರ್ 25 ವರ್ಸಸ್ 6 to 10. ಸೇನಾಧೀಶ್ವರ ಸರ್ವೇಶ್ವರ ಈ ಪರ್ವತದಲ್ಲಿ ಸಕಲ ರಾಷ್ಟ್ರಗಳಿಗೆ ಸಾರವತ್ತಾದ ಮೃಷ್ಟಾನ್ನವನ್ನು, ಶ್ರೇಷ್ಠವಾದ ದ್ರಾಕ್ಷಾರಸವನ್ನು ಭೋಜನಕ್ಕಾಗಿ ಅಣಿಗೊಳಿಸುವರು. ಸಮಸ್ತ ರಾಷ್ಟ್ರಗಳನ್ನು ಆವರಿಸಿರುವ ಮುಸುಕನ್ನು, ಸಕಲ ದೇಶಗಳನ್ನು ಮುಚ್ಚಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವರು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಸರ್ವೇಶ್ವರ ಸ್ವಾಮಿ ಎಲ್ಲರ ಕಣ್ಣೀರನ್ನು ಒರೆಸಿ ಬಿಡುವರು. ತಮ್ಮ ಪ್ರಜೆಗಾದ ಅವಮಾನವನ್ನು ಜಗದಿಂದಲೇ ತೊಲಗಿಸಿ ಬಿಡುವರು. ಸರ್ವೇಶ್ವರ ಸ್ವಾಮಿಯೇ ಇಂತೆಂದು ನುಡಿದಿದ್ದಾರೆ. ಇದು ನೆರವೇರಿದಾಗ ಜನರು, ಇವರೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸುವರೆಂದು ಇವರನ್ನೇ ನೆಚ್ಚಿಕೊಂಡಿದ್ದೆವು. ಇವರೇ ಸರ್ವೇಶ್ವರ, ಇವರನ್ನೇ ನೆಚ್ಚಿಕೊಂಡಿದ್ದೆವು. ಇವರು ನೀಡುವ ರಕ್ಷಣೆಯಲ್ಲಿ ಆನಂದಿಸೋಣ ಎಂದು ಹೇಳಿಕೊಳ್ಳುವರು. ಸರ್ವೇಶ್ವರ ಸ್ವಾಮಿಯ ಅಭಯ ಹಸ್ತವು ಈ ಪರ್ವತದ ಮೇಲೆ ಶಾಶ್ವತವಾಗಿ ನೆಲೆಸುವುದು. ಕೀರ್ತನೆ 23, ಶ್ಲೋಕ. ದೇವರ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ. ಹಸಿರುಗಾವಲುಗಳನ್ನ ತಂಗಿಸುವನು, ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ. ದೇವರ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜನು ಕೇಡಿಗೆ. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ಕಾಣೆನೆಂದಿಗೂ ನಾ ದಿಗಿಲನು, ನೀನಿರಲು ನನ್ನೊಂದಿಗೆ. ದೇವರ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನ್ನ ಗೌತಣವನು. ಹಚ್ಚುವೆ ತಲೆಗೆ ತೈಲವನು, ತುಂಬಿ ತುಳುಕಿಸುವೆ ಪಾನ ಪಾತ್ರೆಯನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ. ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ದೇವರ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 4, ವಾಕ್ಯಗಳು 12ರಿಂದ 14, 19ರಿಂದ 20. St. Paul's letter to the Philippians, chapter 4, verses 12 to 14, 19 to 20. ಸಹೋದರರೇ, ಬಡತನ ಇರಲಿ, ಸಿರಿತನವಿರಲಿ, ಕೊರತೆ ಇರಲಿ, ಸಮೃದ್ಧಿ ಇರಲಿ, ಹಸಿದಿರಲಿ, ಹೊಟ್ಟೆ ತುಂಬಿರಲಿ, ಯಾವ ಸ್ಥಿತಿಯಲ್ಲಿದ್ದರೂ ಎಲ್ಲಾ ವೇಳೆಯಲ್ಲಿಯೂ ತೃಪ್ತನಾಗಿರುವ ರಹಸ್ಯವನ್ನು ತಿಳಿದಿದ್ದೇನೆ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಆದರೂ ನನ್ನ ಸಂಕಷ್ಟಗಳಲ್ಲಿ ಸಹಾಯ ಮಾಡಿದುದು ನಿಮ್ಮ ಸೌಜನ್ಯವೇ ಸರಿ. ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಪೂರೈಸುವರು. ನಮ್ಮ ತಂದೆಯಾದ ದೇವರಿಗೆ ನಿರಂತರವೂ ಮಹಿಮೆ ಸಲ್ಲಲಿ, ಆಮೇನ್. ಘೋಷಣೆ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಶುಭ ಸಂದೇಶ, ಮತ್ತಾಯ 22, ವಾಕ್ಯಗಳು 1ರಿಂದ 14. ಮ್ಯಾಥ್ಯೂ ಚಾಪ್ಟರ್ 22 ವರ್ಸಸ್ 1 to 14. ಯೇಸು ಸ್ವಾಮಿ ಮುಖ್ಯ ಯಾಜಕರೊಂದಿಗೂ ಫರಿಸಾಯರೊಂದಿಗೂ ಸಾಮತಿಗಳಲ್ಲೇ ಮಾತನಾಡುತ್ತಾ, ಸ್ವರ್ಗ ಸಾಮ್ರಾಜ್ಯ ಇಂತಿದೆ. ರಾಜನೊಬ್ಬ ತನ್ನ ಕುಮಾರನ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದ. ಅದಕ್ಕೆ ಆಹ್ವಾನಿತರಾಗಿದ್ದವರನ್ನು ಕರೆಯಲು ಸೇವಕರನ್ನು ಕಳುಹಿಸಿದ. ಆದರೆ ಅವರು ಬರಲು ಒಪ್ಪಲಿಲ್ಲ. ಪುನಃ ಬೇರೆ ಸೇವಕರನ್ನು ಅಟ್ಟಿದ. ಔತಣ ಸಿದ್ಧವಾಗಿದೆ, ಕೊಬ್ಬಿನ ಮಾಂಸದ ಅಡಿಗೆಯನ್ನು ಮಾಡಿಸಿದ್ದೇನೆ, ಎಲ್ಲವೂ ಅಣಿಯಾಗಿದೆ. ಉತ್ಸವಕ್ಕೆ ಬೇಗ ಬನ್ನಿ
ಎಂದು ಆಹ್ವಾನಿತರಿಗೆ ತಿಳಿಸುವಂತೆ ಹೇಳಿ ಕಳುಹಿಸಿದ. ಆದರೂ ಆಹ್ವಾನಿತರು ಅಲಕ್ಷ್ಯ ಮಾಡಿದರು. ಒಬ್ಬ ತೋಟಕ್ಕೆ ಹೊರಟು ಬಿಟ್ಟ, ಇನ್ನೊಬ್ಬ ವ್ಯಾಪಾರಕ್ಕೆ ಹೊರಟು ಹೋದ. ಉಳಿದವರು ಕರೆಯಲು ಬಂದ ಆಳುಗಳನ್ನೇ ನಿಂದಿಸಿ ಬಡಿದು ಕೊಂದು ಹಾಕಿದರು. ರಾಜನಿಗೆ ಕಡುಗೋಪ ಬಂದಿತು. ತನ್ನ ಸೈನಿಕರನ್ನು ಕಳುಹಿಸಿ ಆ ಕೊಲೆಗಾರರನ್ನು ಸಂಹರಿಸಿದ. ಅವರ ಊರನ್ನು ಸುಟ್ಟು ಹಾಕಿಸಿದ. ಅನಂತರ ತನ್ನ ಸೇವಕರಿಗೆ, ವಿವಾಹ ಮಹೋತ್ಸವವೇನೋ ಸಿದ್ಧವಾಗಿದೆ, ಆಹ್ವಾನಿತರೋ ಅಯೋಗ್ಯರು, ನೀವು ಹೆದ್ದಾರಿಗಳಿಗೆ ಹೋಗಿ ಕಂಡವರನ್ನೆಲ್ಲ ಉತ್ಸವಕ್ಕೆ ಕರೆಯಿರಿ ಎಂದ. ಅಂತೆಯೇ ಅವರು ಹೋಗಿ ಯೋಗ್ಯರು ಅಯೋಗ್ಯರೆನ್ನದೆ ಕಂಡವರನ್ನೆಲ್ಲ ಒಟ್ಟುಗೂಡಿಸಿ ಕರೆದು ತಂದರು. ವಿವಾಹ ಮಂಟಪ ಅತಿಥಿಗಳಿಂದ ತುಂಬಿ ಹೋಯಿತು. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ. ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಆಗ ರಾಜನು ಪರಿಚಾರಕರಿಗೆ, ಇವನ ಕೈ ಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಅಲ್ಲು ಕಡಿದು ಗೋಳಾಡಲಿ ಎಂದು ಹೇಳಿದ. ಹೀಗೆ ಆಹ್ವಾನಿತರು ಅನೇಕರಾದರು, ಆರಿಸಲಾದವರು ಕೆಲವರು ಮಾತ್ರ ಎಂದರು ಸ್ವಾಮಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ 3 ವಚನಗಳನ್ನು ನಾವು ಧ್ಯಾನಿಸಿದಾಗ ನಮಗೆ ಸ್ವರ್ಗ ಸಾಮ್ರಾಜ್ಯದೆಡೆಗೆ ನಾವು ಪ್ರವೇಶಿಸಲು ನಾವು ಹೇಗೆ ಸಿದ್ಧರಾಗಿರಬೇಕು ಮತ್ತು ದೇವರು ತಮ್ಮ ಕರುಣೆಯನ್ನು ನಮಗೆ ಹೇಗೆ ತೋರಿಸುತ್ತಾರೆ ಎಂಬುದಾಗಿ ಈ ವಾಚನಗಳಲ್ಲಿ ನಾವು ಆಲಿಸಿದೆವು. ಮೊದಲನೇ ವಾಚನದಲ್ಲಿ ಸರ್ವೇಶ್ವರ ಕಣ್ಣೀರನ್ನು ಒರೆಸಿ ಬಿಡುವರು, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಎರಡನೇ ವಾಚನದಲ್ಲಿ ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಹಾಗನೇ ಮೂರನೇ ವಾಚನದಲ್ಲಿ ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ. ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿ ಭರವಸೆಯನ್ನು ಕೊಡುತ್ತಾನೆ. ಭರವಸೆ ಕಳೆದುಕೊಂಡ ಜನಾಂಗಕ್ಕೆ ಭರವಸೆಯನ್ನು ಕೊಡುತ್ತಾನೆ. ಆತ ಹೇಳ್ತಾನೆ, ಸರ್ವೇಶ್ವರ ಸ್ವಾಮಿ ಭೋಜನವನ್ನು ಅಣಿಗೊಳಿಸುವರು, ಎಲ್ಲರ ಕಣ್ಣೀರನ್ನು ಒರೆಸಿ ಬಿಡುವರು. ಏಕೆಂದರೆ ಈ ಕಾಲದಲ್ಲಿ ಜನರು ಸೆರೆಗೆ ಒಯ್ಯಲ್ಪಟ್ಟಿದ್ದರು, ಅನೇಕರು ತಮ್ಮ ಭರವಸೆಯನ್ನು ಕಳೆದುಕೊಂಡಿದ್ದರು. ಆ ಸಮಯದಲ್ಲಿ ದೇವರು ಅವರಿಗೆ ಸ್ಪಷ್ಟವಾದ ಸಂದೇಶವನ್ನು ಯೆಶಾಯ ಪ್ರವಾದಿಯ ಮೂಲಕ ಕೊಡುತ್ತಾರೆ. ಯೆಶಾಯನ ಮೂಲಕ ಜನರೊಡನೆ ಮಾತನಾಡಿ ಹೇಳ್ತಾರೆ, ಸರ್ವೇಶ್ವರ ಭೋಜನವನ್ನು ಅಣಿಗೊಳಿಸುವರು, ಎಲ್ಲರ ಕಣ್ಣೀರನ್ನು ಒರೆಸಿ ಬಿಡುವರು ಮತ್ತು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು, ಅವಮಾನವನ್ನು ಜಗದಿಂದ ತೊಲಗಿ ಬಿಡುವರು. ಆವಾಗ ಜನರೆಲ್ಲರೂ ಇವರೇ ನಮ್ಮ ದೇವರು, ಇವರೇ ನಮ್ಮ ಸರ್ವೇಶ್ವರ, ಇವರ ರಕ್ಷಣೆಯಲ್ಲಿ ಆನಂದಿಸೋಣ. ಏಕೆಂದರೆ ಸರ್ವೇಶ್ವರ ಸ್ವಾಮಿಯ ಅಭಯ ಹಸ್ತವು ಆ ಪರ್ವತದ ಮೇಲೆ ನೆಲೆಸುವುದು, ಅಂದರೆ ದೇವರನ್ನು ಆರಾಧಿಸುವವರ ಮೇಲೆ ನೆಲೆಸುವುದು ಶಾಶ್ವತವಾಗಿ. ಆದ್ದರಿಂದ ನಾವು ಭಯ ಪಡಬೇಕಾಗಿಲ್ಲ. ಇವತ್ತು ನಮಗೂ ಕೂಡ ನಮ್ಮ ಕಷ್ಟ, ಸಂಕಟ, ನೋವು, ದುಃಖ, ದುಗುಡ, ದುಮ್ಮಾನ, ಅವಮಾನದಲ್ಲಿ ದೇವರು ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ ಮತ್ತು ದೇವರು ನಮಗೆ ನಮ್ಮ ಮರಣವನ್ನು, ಅಂದರೆ ಆ ಮರಣದ ಭಯದಿಂದ ನಮ್ಮನ್ನು ಕಾಪಾಡು. ಏಕೆಂದರೆ ಪ್ರಭು ಯೇಸುವಿನ ಮೂಲಕ ನಮಗೆ ಅವರು ಸಂರಕ್ಷಣೆಯನ್ನು ದಯಪಾಲಿಸಿದ್ದಾರೆ. ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ಪ್ರಭು ಕುರಿಗಾಹಿಯಾಗಿರಲು ಎನಗೆ ಯಾವ ಕುಂದು ಕೊರತೆ. 23ನೇ ಕೀರ್ತನೆ. ಒಳ್ಳೆಯ ಕುರುಬ ಹೇಗೆ ತನ್ನ ಕುರಿಗಳನ್ನು ಕಾಯುತ್ತಾನೆ, ಹಾಗೆಯೇ ದೇವರು ನಮ್ಮನ್ನು ಒಳ್ಳೆಯ ಕುರುಬನಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಾರೆ, ರಕ್ಷಿಸುತ್ತಾರೆ, ಕಾಪಾಡುತ್ತಾರೆ ಮತ್ತು ಕಾರ್ಗತ್ತಲಿನಿಂದ ನಮ್ಮನ್ನು ಬೆಳಕಿನಡೆಗೆ ಕರೆತರುತ್ತಾರೆ. ಎರಡನೇ ವಾಚನದಲ್ಲಿ ಸಂತ ಪೌಲರು ಹೇಳ್ತಾರೆ, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನಮಗಿದೆ. ನೋಡಿ, ನಾವು ಇವತ್ತು ಏನ್ ಮಾಡ್ಬೇಕು, ಈ ವಾಕ್ಯಗಳನ್ನು ಮತ್ತೆ ಮತ್ತೆ ನಾವು ಪಠಿಸಬೇಕು. ಯಾಕೆಂದ್ರೆ ಈ ವಾಕ್ಯದಲ್ಲಿ ಶಕ್ತಿ ಇದೆ. ಸರ್ವೇಶ್ವರ ಮರಣವನ್ನು ನಾಶ ಮಾಡುವರು, ನನ್ನ ಕಣ್ಣೀರನ್ನು ಒರೆಸಿ ಬಿಡುವರು. ಸರ್ವೇಶ್ವರ ಮರಣವನ್ನು ನಾಶ ಮಾಡುವರು, ನನ್ನ ಕಣ್ಣೀರನ್ನು ಒರೆಸಿ ಬಿಡುವರು. ಪ್ರಭು ಕುರಿಗಾಯಿಯಾಗಿರಲು ಎನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ. ಹಾಗೇನೆ ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನಮಗಿದೆ. ಏಕೆಂದ್ರೆ ಸರ್ವೇಶ್ವರ ನಮ್ಮ ಜೊತೆಗಿದ್ದಾರೆ. ನಮ್ಮ ಪ್ರಾಣ, ಶ್ವಾಸ, ಈ ಜೀವ ಎಲ್ಲವೂ ಸರ್ವೇಶ್ವರನದು. ಅದರಿಂದ ಸರ್ವೇಶ್ವರ ಎಲ್ಲೋ
ದೂರದಲ್ಲಿಲ್ಲ, ಬದಲಾಗಿ ಇಮ್ಯಾನ್ಯುಯಲ್ ದೇವರು ನಮ್ಮೊಡನೆ ಇದ್ದಾರೆ. ಪ್ರಭು ಯೇಸುವಿನ ಮೂಲಕ ನಮ್ಮೊಡನೆ ಇದ್ದಾರೆ. ನಾವು ಹೇಳಬೇಕು, ಯೇಸುವಿನ ಸಾಮರ್ಥ್ಯದಿಂದ, ಶಕ್ತಿಯಿಂದ ಎಲ್ಲವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಏಕೆಂದರೆ ಪ್ರಭು ಯೇಸು ಸ್ನಾನ ದೀಕ್ಷೆಯಲ್ಲಿ ಅವರ ಪವಿತ್ರಾತ್ಮರದು ನಮಗೆ ಕೊಟ್ಟಿದ್ದಾರೆ. ಮಾತ್ರವಲ್ಲ, ಅವರು ನಮ್ಮೊಡನೆ ಈ ದೀಕ್ಷಾ ಸ್ನಾನದ ಮೂಲಕ ನಾವು ದೈವ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದೀವಿ. ಈ ಪ್ರಜೆಗಳಾದ ನಮಗೆ ದೇವರು ಒಂದು ಕಾರ್ಯವನ್ನು ಕೊಟ್ಟಿದ್ದಾರೆ. ಇರಬಹುದು ಕುಟುಂಬದ ಕಾರ್ಯ, ಇರಬಹುದು ಧರ್ಮ ಕೇಂದ್ರದಲ್ಲಿ, ಸಮಾಜದಲ್ಲಿ ಯಾವುದೋ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡುತ್ತಾ ದೇವರ ಸಾಮ್ರಾಜ್ಯದೆಡೆಗೆ ನಮ್ಮ ಜೀವನವನ್ನು ನಾವು ರೂಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕಾಗಿ ಇವತ್ತಿನ ಸಾಮತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸ್ವರ್ಗ ಸಾಮ್ರಾಜ್ಯ ಹೇಗಿದೆ. ಏಕೆಂದ್ರೆ ಅವರೇನ್ ಮಾಡ್ತಾರೆ, ಎಲ್ಲರಿಗೂ ಒಂದು ಔತಣಕೂಟಕ್ಕೆ, ವಿವಾಹದ ಔತಣಕೂಟಕ್ಕೆ ಅವರು ಕರೆಯುತ್ತಾರೆ. ಒಂದು ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದ. ಅವರು ಕರೆದವರು ಯಾರು ಅಲ್ಲಿ ಬಂದಿಲ್ಲ ಅಂದ್ರೆ ಅರ್ಥ ಏನು? ಸ್ನಾನ ದೀಕ್ಷೆ ಪಡೆದು ದೇವರಲ್ಲಿ ಜೀವಿಸುವವರು, ದೇವರಿಂದ ದೂರ ಹೋದವರು, ಅಥವಾ ದೇವರಿಂದ ಈ ಆಜ್ಞೆಗಳನ್ನು ಪಾಲಿಸದೆ, ಸಂಸ್ಕಾರಗಳಲ್ಲಿ ಜೀವಿಸದೆ, ಪ್ರಾರ್ಥನೆ ವಿಶ್ವಾಸದಲ್ಲಿ ಜೀವಿಸದೆ, ಬಲಿಪೂಜೆಗೆ ಬರದೆ, ದೇವರ ವಾಕ್ಯ ಓದದೆ ಜೀವಿಸುವ ವ್ಯಕ್ತಿಗಳು ಇವರಾಗಿದ್ದಾರೆ. ಇವರು ಕರೆದವರು. ಆದರೆ ಕರೆದವರೇ ಬರದಿದ್ದಾಗ ಆ ರಾಜ ಏನ್ ಮಾಡ್ತಾನೆ, ಆದರೂ ಆಹ್ವಾನಿತರು ಅಲಕ್ಷ್ಯ ಮಾಡಿದಾಗ, ಅಂದ್ರೆ ಯಾರು ಕರೆಯಲ್ಪಟ್ಟವರು ಅಲಕ್ಷ್ಯ ಮಾಡಿದಾಗ ಆತ ಏನ್ ಮಾಡ್ತಾನೆ, ಉಳಿದವರು ಕರೆಯಲು ಬಂದ ಆಳುಗಳನ್ನೇ ನಿಂದಿಸಿ ಕೊಂದು ಹಾಕಿದರು. ರಾಜನಿಗೆ ಕಡುಕೋಪ ಬಂದು ಸೈನಿಕರನ್ನು ಕಳುಹಿಸಿ ಕೊಲೆಗಾರರನ್ನು ಸಂಹರಿಸಿದ, ಊರನ್ನು ಸುಟ್ಟು ಹಾಕಿದ. ಸೇವಕರಿಗೆ ಹೇಳಿದ, ವಿವಾಹ ಮಹೋತ್ಸವ ಏನೋ ಸಿದ್ಧವಾಗಿದೆ, ಆಹ್ವಾನಿತರು ಅಯೋಗ್ಯರು. ನಾನು ನೀವು ಆಹ್ವಾನಿತರು, ನಾವು ಅಯೋಗ್ಯರಾಗುವುದು ಬೇಡ. ಅದರಿಂದ ಹೆದ್ದಾರಿಯಲ್ಲಿ ಹೋಗಿ ಕಂಡವರನ್ನು ಉತ್ಸವಕ್ಕೆ ಕರೆಯಿರಿ. ಆವಾಗ ಏನಂತಾರೆ, ಯೋಗ್ಯರು ಅಯೋಗ್ಯರನ್ನದೇ ಎಲ್ಲರನ್ನು ಅವರು ಒಟ್ಟುಗೂಡಿಸಿದಾಗ, ವಿವಾಹ ಮಂಟಪ ಅತಿಥಿಗಳಿಂದ ತುಂಬಿ ಹೋದಾಗ ರಾಜ ನೋಡ್ತಾನೆ, ಅಲ್ಲಿ ಒಬ್ಬ ವಿವಾಹ ವಸ್ತ್ರವನ್ನು ಧರಿಸಲಿಲ್ಲ. ಅವರು ವಿವಾಹ ವಸ್ತ್ರ ಅಂದ್ರೆ ಏನು? ಅವನ ಜೀವನದ ಪಾವಿತ್ರ್ಯತೆ, ನನ್ನ ನಿಮ್ಮ ಜೀವನದ ಪಾವಿತ್ರ್ಯತೆ. ಎಲ್ಲರೂ ದೇವರ ಸಾಮ್ರಾಜ್ಯಕ್ಕೆ ಕರೆಯಲ್ಪಟ್ಟವರು. ಆದರೆ ಆ ವಸ್ತ್ರವನ್ನು ಧರಿಸದೇ ಇದ್ದಾಗ, ಯಾಕೆಂದ್ರೆ ಅವನಿಗೆ ಆಹ್ವಾನ ಕೊಟ್ಟಿದ್ದಾರೆ, ರಾಜ ಆಹ್ವಾನ ಕೊಟ್ಟಾಗ ಅವನು ಹೇಗೆ ಬರಬೇಕು ಅದು ಅವನಿಗೆ ತಿಳುವಳಿಕೆ ಇರಬೇಕು. ನೋಡಿ, ಜವಾಬ್ದಾರಿ ತಿಳುವಳಿಕೆ ಬಹಳ ಮುಖ್ಯ. ಆದ್ರೆ ಅವನೇನ್ ಮಾಡಿದ, ಅವನು ಕೇರ್ಲೆಸ್ ಆದ, ಉದಾಸೀನ ಮಾಡಿದ, ಆಲಸ್ಯ ಮಾಡಿದ. ಅವನು ಬೇಜವಾಬ್ದಾರಿತನ ತೋರಿಸಿದ. ಆವಾಗ ಅವನಿಗೆ ಏನಾಗುತ್ತೆ, ಇವನ ಕೈ ಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ. ಪವಿತ್ರ ಗ್ರಂಥ ನಮಗೆ ನರಕದ ಬಗ್ಗೆನೂ ಹೇಳುತ್ತೆ. ಈ ಎಲ್ಲ ಸಾಮತಿಗಳು ಸ್ವರ್ಗ ಸಾಮ್ರಾಜ್ಯಕ್ಕೆ ಪ್ರವೇಶಿಸಬೇಕಾದರೆ ಹೇಗೆ ನಾವು ಪ್ರವೇಶಿಸಬೇಕು, ಯಾವ ರೀತಿಯ ನಮ್ಮ ಜೀವನ ಇರಬೇಕು. ಒಂದು ವೇಳೆ ಇಲ್ಲದಿದ್ದರೆ, ಅಂದ್ರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಇರುವ ಆ ಬಟ್ಟೆ ಪರಿಶುದ್ಧತೆ, ಆ ಪರಿಶುದ್ಧತೆ ಇಲ್ಲದಿದ್ದರೆ, ಕಾಮ, ಕ್ರೋಧ, ಮದ, ಮತ್ಸರ, ಗರ್ವ, ಅಹಂಕಾರ, ಸ್ವಾರ್ಥ, ದರ್ಪ ಇವುಗಳಲ್ಲೇ ಬಿದ್ದಿದ್ದರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ನೀವು ಪ್ರವೇಶಿಸಲಾರಿರಿ. ಅದಕ್ಕೆ ಯೇಸು ಹೇಳ್ತಾರೆ, ಕರೆದವರು ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು. ನಾವೆಲ್ಲರೂ ಆಹ್ವಾನಿಸಲ್ಪಟ್ಟಿದ್ದೀವಿ, ದೇವರಿಂದ ಆರಿಸಲ್ಪಡಬೇಕು. ದೇವರಿಂದ ಆರಿಸಲ್ಪಡಬೇಕಾದ್ರೆ ದೇವರ ಹಾದಿಯಲ್ಲಿ, ದೇವರ ವಾಕ್ಯದ ಹಾದಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಬೇಕು. ಅಂತ ಶಕ್ತಿ ಇವತ್ತಿನ ಈ ಸುವಾರ್ತೆ ನಮಗೆ ಕೊಡಲೆಂದು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೆ, ಈ ದಿನ ನಾವು ಆಲಿಸಿದ ಸುವಾರ್ತೆ ನಮಗೆ ಆಶೀರ್ವಾದ ತರಲಿ, ಕೃಪೆ ತರಲಿ, ಕರುಣೆ ತರಲಿ. ನಮ್ಮಲ್ಲಿರುವ ಬಲಹೀನತೆಯನ್ನು ಮನ್ನಿಸಿ ನಮ್ಮನ್ನು ಅಭಿಷೇಕಿಸಲಿ. ಕರುಣಾಳು ತಂದೆಯೇ, ನಾವು ಬಲಹೀನರಾಗಿದ್ದೀವಿ. ಇವತ್ತು ನಮ್ಮಲ್ಲಿರುವ ಎಲ್ಲ ಶೋಧನೆ ವೇದನೆಗಳಿಂದ ಜಯಿಸಲು ಆತ್ಮರ ಶಕ್ತಿಯನ್ನು ಕರುಣಿಸಿರಿ. ನೀವು ಮರಣವನ್ನು ಅಳಿಸಿಬಿಟ್ಟು ಕಣ್ಣೀರನ್ನು ಒರೆಸುವವರಾಗಿದ್ದೀರಿ. ಎಷ್ಟೋ ಮಂದಿ ನಿದ್ರಾಹೀನರಾಗಿ ಸಾಲ ಸೋಲುಗಳಲ್ಲಿ ಅನಾರೋಗ್ಯದಲ್ಲಿ ಬಿದ್ದಿದ್ದಾರೆ. ಅವರ ಕಣ್ಣೀರನ್ನು ಒರೆಸಿ ಅವರಿಗೆ ಮರಣ ಭಯದಿಂದ ಕಾಪಾಡಿರಿ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನಮಗಿದೆ. ಸಂತ ಪೌಲ ಹೇಳಿದ ಅದೇ ಮಾತು ನಾವು ಕೂಡ ಹೇಳಿ, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನಮಗಿದೆ. ಯೇಸುವಿನ ಶಕ್ತಿಯಿಂದ ಎಲ್ಲವೂ ಸಾಧ್ಯದಿಂದ ದೃಢ ನಂಬಿಕೆಯಿಂದ ಜೀವಿಸುವ ವರವನ್ನು ಕರುಣಿಸಿರಿ. ನಾವು ಆಹ್ವಾನಿತರು,
ನಮ್ಮ ಆಹ್ವಾನವನ್ನು ತಿರಸ್ಕರಿಸದೆ ಅದನ್ನು ಪರಿಷ್ಕರಿಸಿ ಪರಿಶುದ್ಧತೆಯಿಂದ ಜೀವಿಸಿ ಯೋಗ್ಯವಾಗಿ ಬಾಳುವ ವರವನ್ನು ನಮಗೆ ಕರುಣಿಸಿರಿ ಯೇಸುವೆ. ಎಲ್ಲ ರೋಗಗಳು, ಬಾಧೆಗಳು, ಪೀಡೆ, ಪಿಚಾಚಿಗಳ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ, ಕೃಪೆ, ದಯೆ ಸರ್ವ ಜನರ ಮೇಲೆ ಹರಿಯಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಯೇಸು ನಾಮದಲ್ಲಿ ನಿಮಗೆ ಜಯ. ಯೇಸು ವಾಕ್ಯದಲ್ಲಿ ಸ್ವಸ್ಥತೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಆಶೀರ್ವದಿಸುತ್ತೇನೆ. ಆಮೇನ್. ಸಾಧ್ಯವಾದಷ್ಟು ಜನರಿಗೆ ಈ ಶುಭ ವಾರ್ತೆಯನ್ನು ಹಂಚಿಕೊಳ್ಳಿ.